ಅಕ್ಕ, ಡಬಲ್ ಗೇಮ್ ರಾಣಿ. ದೊಡ್ಡ ನಾಟಕ ಮಾಡ್ತೀರಾ. ಅಪ್ಪಿ ತಪ್ಪಿ ಅಕ್ಕ ಏನಾದ್ರೂ ಔಷಧಿ ಕುಡಿದ್ಬಿಟ್ಲಾ? ಯಾವ ಹಣ್ಣಿನ ರಸನ ನಂಜು ಅದು? ಭಾವನ್ ಕುಡ್ಸಿ ಭಾವನ್ ಬಾಯ್ ಬಿಡ್ಸೋಣ ಅಂತ ರೆಡಿ ಮಾಡಿಟ್ಟು ಸ್ಪೆಷಲ್ ಬಾಂಗ್ ಸೊಪ್ಪಿಂದ ಮಾಡಿದ್ದು. ಯಾವತ್ತು ಇವಳು ಮುಗಿದು ತೊಗೊಂಬಂದು ನನ್ನ ಕೈ ಕೊಟ್ಲು. ಕೊಟ್ಲು. ಕುತ್ತಿಗೆ ಹಿಸ್ಕಿ ಸಾಯಿಸ್ಬಿಡಿದ್ಲು. ಆಮೇಲೆ ನಾನು ಮೂರ್ಖ ನನಗೂ ತಲೆ ಕೆಟ್ಟಿತ್ತು. ಎತ್ಕೊಂಡು ಹೋದೆ. ಹೋಗ್ತಿದ್ರಿ? ಅವತ್ತು ಜಾತ್ರೆ ಅಲ್ವಾ, ಮಗು ಲಾಲಿಪಾಪ್ ಬೇಕು ಅಂತ ಆಟ ಮಾಡ್ದು, ಅದನ್ನು ಕೊಡಿಸ್ದೆ. ಮಗು ಬಾಯಲ್ಲಿ ಅಂಟು ಮಾಡ್ಕೊಂಡ್ಬಿಟ್ಟಿತ್ತು. ಮತ್ತೆ ಅವತ್ತು ಜಾತ್ರೆ ಅಲ್ವಾ, ಕಡಲೆಪುರಿ ಬೇಕು ಅಂತ ಆಟ ಮಾಡ್ದು. ಆಮೇಲೆ ಐಸ್ ಕ್ಯಾಂಡಿ ಬೇಕು ಅಂತ ಆಟ ಮಾಡ್ದು. ಬಾವಾ ಮಗುನ್ ಮುಗಿಸಿದ್ರಲ್ವಾ, ಅದನ್ನ ಹೇಳಿ. ಮಗುನ ದೂರ ಕರ್ಕೊಂಡೋದೆ. ಅಲ್ಲಿ ಯಾರೂ ಇರಲಿಲ್ಲ. ನಾನು ಮಧುಮಿತಾ ಇಬ್ಬರೇ. ಅವನು ಕರ್ಕೊಂಡೋಗಿ ಅವ್ನ ಬಂಡೆ ಮೇಲೆ ಕೂರಿಸಿ ಸುತ್ತಮುತ್ತ ಯಾರೂ ಇಲ್ಲ ಅಂತ ಖಾತ್ರಿ ಮಾಡ್ಕೊಂಡೆ. ಮುಂದೆ ಹೇಳಿ. ಯಾರು ಇಲ್ಲದೆ ಇರೋವಾಗ ಯಾರು ಇಲ್ಲರು. ಬಾವಾ ಬಾವಾ ಎದ್ದೇಳಿ, ಬಾವಾ ಬಾವಾ ಎದ್ದೇಳಿ. ರೀ, ಇದೇನೋ ನಂಜು ನಿದ್ದೆ ಮಾಡ್ಬಿಟ್ರಲ್ಲ. ಇನ್ನೇನ್ ಪಾಯಿಂಟಿಗೆ ಬರೋಷ್ಟು ಮಲ್ಕೊಂಡ್ಬಿಟ್ರಲ್ಲ ಅಕ್ಕ. ಆ ಮಧುಮಿತಾ ಸತ್ತಿದಳೋ ಬತ್ತಿದಳೋ ಅನ್ನೋ ವಿಷಯ ಗೊತ್ತಾಗೋಷ್ಟ್ರೊಳಗೆ ಮಲ್ಕೊಂಡ್ಬಿಟ್ರು. ಎಲ್ಲ ಕೆಟ್ಟೋಯ್ತು. ಹೇಗಾದ್ರೂ ಮಾಡಿ ಬಾಯಿ ಬಿಡಿಸ್ಲೇಬೇಕು ಕಣಿ. ನೀರು ಕೊಡು. ಮಳೆ ಮಳೆ ಛತ್ರಿ ತಂದಿರಲ್ಲ. ಬೆಟ್ಟ ಅಲ್ವಾ, ಅದಕ್ಕೆ ಮಳೆ. ಬಾವಾ ಆ ಮಧುಮಿತನ್ ಸಾಯಿಸಿದ್ರಲ್ವಾ ಹೇಳಿ. ಅವತ್ತು ಜಾತ್ರೆ ಅಲ್ವಾ, ಮಗು ಲಾಲಿಪಾಪ್ ಬೇಕು ಅಂತ ಆಟ ಮಾಡ್ತು. ಮತ್ತೆ ಮೊದಲಿಂದ ಶುರು ಮಾಡಿದ್ರು. ಕಡಲೆಪುರಿ ಬೇಕು ಅಂತ ಆಟ ಮಾಡೋದು. ಬಾವಾ ಮಗುನ ಸಾಯಿಸಿದ್ರೋ ಇಲ್ವಾ? ಮಗುನ ದೂರ ಕರ್ಕೊಂಡೋದೆ. ಯಾರು ಇಲ್ಲ ಅಂತ ಖಾತ್ರಿ ಮಾಡ್ಕೊಂಡೆ. ಗ್ಯಾರಂಟಿ ಮಾಡ್ಕೊಂಡು ಯಾರು ಇಲ್ದಿರೋವಾಗ ಯಾರು ಇಲ್ದಿರೋವಾಗ ಯಾರು ಇಲ್ದಿರೋವಾಗ ಸುತ್ತಮುತ್ತ ಭಾವಾ ಭಾವಾ ರೀ, ಭಾವಾ ಹೇಳಿ ಬಾವಾ. ಭಾವಾ ಬಾವಾ ರೀ, ಹೇಳಿ ಬಾವಾ. ಎದ್ದಾಳ್ರಿ. ಮಳೆ ಮಳೆ ಛತ್ರಿ ಸುತ್ತಮುತ್ತ ಯಾರೂ ಇರ್ಲಿಲ್ಲ, ಬೆಟ್ಟದ ಮೇಲೆ ಯಾರೂ ಇರ್ಲಿಲ್ಲ. ಆ ಮಗುನ್ ಸಾಯಿಸಿದ್ರೋ ಸಾಯಿಸಿಲ್ವೋ ಹೇಳಿ. ಸುತ್ತಮುತ್ತ ಯಾರೂ ಇರಲಿಲ್ಲ. ಭಾವಾ ಭಾವಾ ಇದೇನೋ ನಂಜು ಬಾಯಿ ಬಿಡ್ತಿಲ್ವಲ್ಲೋ. ಅಷ್ಟೇ, ಇದು ಪ್ರಯೋಜನ ಇಲ್ಲ, ಪ್ರಜ್ಞೆನೇ ಇಲ್ಲ ಇಲ್ಲಿ. ನನ್ನ ಪ್ಲಾನ್ ಎಲ್ಲ ಹಾಳು ಮಾಡಿದ್ರಿ. ಛೇ, ರಾಧಿಕಾ ನಿಜವಾಗ್ಲೂ ಅಕ್ಕನ ಮಗಳು ಹೌದು ಅಲ್ಲ ಅಂತ ಇವತ್ತಾದ್ರೂ ಗೊತ್ತಾಗುತ್ತೆ ಅನ್ಕೊಂಡಿದ್ದೆ. ಏನು ಪ್ರಯೋಜನ ಆಗ್ಲಿಲ್ಲ. ಈಗ ರಾಧಿಕನ್ ಕತೆ ಏನು ಮಾಡೋದು? ನನ್ನ ತಲೆ ತೆಚ್ಕೊಳ್ಳೋದು. ಗಂಡ ಹೆಂಡತಿ ಇಬ್ರು ಒಂದೇ, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಏನಾಯ್ತು ರಾಧಿಕಾ? ಅಮ್ಮ, ಪಾಪು ಜ್ವರ ಬಂದ್ಬಿಟ್ಟಿದೆ, ಮೈ ಸುಡ್ತಿದೆ. ಹೌದಾ? ಅಯ್ಯೋ ದೇವ್ರೆ, ಹೌದಲ್ವಾ? ಜ್ವರ ಬಂದಿದೆ. ಯಾವಾಗಿಂದ ಮೈ ಸೇರೋದು? ನನಗೂ ಗೊತ್ತಿಲ್ಲ, ನಾನು ಈಗಲೇ ಗಮನಿಸಿದ್ದು. ಪಾಪ ಎಷ್ಟೊತ್ತಿಂದ ಜ್ವರ ಬಂದಿದೆಯೋ ಏನೋ. ರಾಧಿಕಾ, ಗಾಬರಿ ಆಗಬೇಡ, ಜ್ವರ ಬಂದಿರೋದು ಅಷ್ಟೇ. ಔಷಧಿ ಕೊಟ್ಟರೆ ಸರಿ ಹೋಗುತ್ತೆ. ಅದಕ್ಕೂ ಮುಂಚೆ
ಹಣೆ ಮೇಲೆ ತಣ್ಣೀರು ಬಟ್ಟೆ ಹಾಕಬೇಕು. ನಿನ್ನ ಮಗುನ ರೂಮಿಗೆ ಕರ್ಕೊಂಡು ಹೋಗೋ, ನಾನು ತಣ್ಣೀರು ಬಟ್ಟೆ ತರ್ತೀನಿ. ಡಾಕ್ಟರ್ ಹತ್ರ ಹೋಗೋದು ಬೇಡವಾ? ಹೋಗಬೇಕು. ಅದಕ್ಕೂ ಮುಂಚೆ ಜ್ವರನ ಹಾಗೆ ಬಿಡಬಾರ್ದು, ತಲೆಗೆ ಏರ್ಬಿಡುತ್ತೆ. ತಣ್ಣೀರು ಬಟ್ಟೆ ಹಾಕಿದ್ರೆ ಮೈ ಬಿಸಿ ಕಡಿಮೆ ಆಗಿಬಿಡುತ್ತೆ. ಆಮೇಲೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ. ನೀನು ಮೊದಲು ಪಾಪನ ರೂಮಿಗೆ ಕರ್ಕೊಂಡು ಹೋಗು. ಹಾಂ ಶಿವು, ಗಾಡಿ ತೆಗಿ, ಪಾಪನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕು. ಸರಿಯಮ್ಮ. ಬರ್ತಾ ಇದ್ದೀನಿ ನಾನು ಗೋಕುಲಪುರಕ್ಕೆ. ನಿನ್ನ ಹುಡುಕೋಕೆ ಹಿಡಿದು ಹೇಳ್ಕೊಂಡು ಹೋಗೋಕೆ. ನಿಮ್ಮ ಚಾನಲಲ್ಲಿ ನ್ಯೂಸ್ ನೋಡಿ, ಯಾರೋ MLA ಮಗ ಒಬ್ಬ ಗಣೇಶನ್ ಬಿಡಕ್ಕೆ ಹೋಗಿ ನೀರಲ್ಲಿ ಕೊಚ್ಕೊಂಡು ಹೋಗಿ ಸಿಕ್ಕಾಬಟ್ಟೆ ಪೆಟ್ಟಾಗಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದಾರೆ ಅಂತ ಮಾಡಿದ್ದಾರೆ. ಯಾವ್ದಾದ್ ಗೋಪಾಲ್ಪುರ? ಆಸ್ಪತ್ರೆ ಹೆಸರೇನು? ಸ್ವಲ್ಪ ಡೀಟೇಲ್ಸ್ ಬೇಕಾಗಿ. ನೀವ್ಯಾರು? ನಿಮ್ಗೆ ಯಾಕೆ ಬೇಕು ಡೀಟೇಲ್ಸ್? ಸರ್ ನನಗೆ ತುಂಬ ಬೇಕಾಗಿರೋರು ಆಸ್ಪತ್ರೆಲಿದ್ದಾರೆ ಸರ್. ಆ ವಿಡಿಯೋದಲ್ಲಿ ಅವ್ರ ಮುಖ ಕಾಣಿಸ್ತು. ನಾನು ಅವ್ರನ್ನ ನೋಡ್ಬೇಕು ಸರ್. ಅವ್ರನ್ನ ಮೀಟ್ ಮಾಡ್ಬೇಕು ಸರ್. ಅದಕ್ಕೆ ಕೇಳ್ತಾ ಪ್ಲೀಸ್ ಸರ್ ಅಡ್ರೆಸ್ ಹೇಳಿ. ಆಸ್ಪತ್ರೆ ಹೆಸರು ಶಾಂತಿಧಾಮ ಅಂತ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಅಶಾಂತಿ ಶುರುವಾಗುತ್ತೆ. ಗೋಕುಲಪುರಕ್ಕೆ ಶಾಂತನು ಬರ್ತಾ ಇದ್ದಾನೆ. ಆಪರೇಷನ್ ಶಾಂತನು ಈಗ ಶುರುವಾಗುತ್ತೆ. ಗೊತ್ತಿಲ್ಲದೆ ಇರೋ ಊರು, ಗೊತ್ತಿರೋರನ್ನ ಹುಡ್ಕೊಂಡು ಬಂದಿದ್ರು. ಕೊಂಡು ತಪ್ಪಿಸ್ಕೊಂಡು ಹೋಗಿರೋ ರಾಧಿಕೋ ನನ್ನ ಕೈ ಸಿಗಬೇಕು. ಕೈ ಮುಗ್ದು ಸಹಾಯ ಮಾಡುವಂತ ಬೇಡ್ಕೊಳ್ಳೋಣ ಅಂದ್ರೆ
ಆ ದೇವರೇ ನನ್ನ ವಿರುದ್ಧ ನಿಂತಿದ್ದಾನೆ. ಹುಡುಕೊಡಿ ಅಂತ ದೂರು ಕೊಡೋಣ ಅಂದ್ರೆ ಪೊಲೀಸರು ನನ್ನನ್ನೇ ಹುಡುಕ್ತಾ ಇದ್ದಾರೆ. ನನ್ನ ಸಹಾಯಕ್ಕೆ ಯಾರು ಇಲ್ಲ. ಈ ಶಾಂತನಿಗೆ ಯಾರ ಸಹಾಯನೂ ಬೇಕಾಗಿಲ್ಲ. ಹುಡುಕ್ತೀನಿ, ನಾನೇ ರಾಧಿಕನ್ನ ಹುಡುಕ್ತೀನಿ. ಜುಟ್ಟು ಹಿಡಿದು ತರ ಅಂತ ಹೇಳ್ಕೊಂಡು ಹೋಗ್ತೀನಿ. ಅಮ್ಮನ ಕೋಲು ಕಳೆದು ಬಿಸಾಕ್ತೀನಿ. ಬಿಡು ಶಾಂತನು, ಬಿಡು ನನ್ನ, ಬಿಡು ನನ್ನ, ಬಿಡು ನನ್ನ ಅಮ್ಮ, ಬಿಡು ನನ್ನ. ಒಡೆದು ಚೂರಾಗಿರೋ ಭಾರದ್ವಾಜ್ ಕುಟುಂಬನ ಒಂದು ಕಡೆ ಸೇರಿಸಿ ಅವರೆಲ್ಲರ ಎದುರಿಗೆ ರಾಧಿಕನ ಕಣ್ಣೀರು ಹಾಕ್ಸಿ ಅವಳ ಬದುಕನ್ನ ತಿಂದು ಚಿತ್ರನ್ನ ಮಾಡ್ತೀನಿ. ಆಮೇಲೆ ನಾನು ಜೈಲಿಗೆ ಹೋಗ್ತೀನಿ. ಈಗ ಪ್ರಯಾಣ ಆಸ್ಪತ್ರೆ ಶಾಂತಿಧಾಮ. ಬೆಳಿಗ್ಗೆಯಿಂದ ಜ್ವರ ಬಂದ್ಬಿಟ್ಟಿದೆ. ತಣ್ಣೀರು ಬಟ್ಟೆ ಹಾಕಿದೆ, ಆದರೂ ಜ್ವರ ಕಡಿಮೆ ಆಗ್ತಿಲ್ಲ. ನನಗೆ ಯಾಕೋ ತುಂಬ ಗಾಬರಿ ಆಗ್ತದೆ. ರಾಧಿಕಾ, ಮಗು ಅಂದಮೇಲೆ ಜ್ವರ ಬಂದೇ ಬರುತ್ತೆ. ಜ್ವರ ಅಂದಮೇಲೆ ಮೈಕೈ ಬಿಸಿ ಇರುತ್ತಲ್ವಾ, ನೀನೇನು ಗಾಬರಿ ಮಾಡ್ಕೊಬೇಡ. ಅಲ್ಲಿ ಮಲಗಿಸು, ನಾನು ನೋಡ್ತೀನಿ. ಅವತ್ತು ನ್ಯೂಸಲ್ಲಿ ನೋಡಿದಾಗ ರಾಧಿಕಾ ಇದ್ದಿದ್ದು ಇದೇ ಆಸ್ಪತ್ರೆ, ಶಾಂತಿಧಾಮ. ನೋಡು, ಅಮ್ಮ 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 ಇಲ್ಲೇ ಇದ್ದಾಳೆ ಕಂದ. ಅಮ್ಮ ಎಲ್ಲೂ ಹೋಗಿಲ್ಲ. ಯಾಕೆ ಇಷ್ಟೊಂದು ಅಳ್ತಿದ್ದಾನೆ? ಇಷ್ಟೊಂದು ಚೆನ್ನಾಗಿ ಇದ್ನಲ್ಲ. ಕೃಷ್ಣ, ಉಸಿರು ತಗೋ.
2-3 ದಿನಗಳ ಹಿಂದೆ ಒಬ್ಬರು MLA ಮಗ ಗಣೇಶನ್ ಬಿಡಕ್ಕೆ ಹೋಗಿ ನೀರಲ್ಲಿ ಕೊಚ್ಕೊಂಡು ಹೋಗಿ ಪೆಟ್ಟಾಗಿ ಈ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ ಅಂತ ನ್ಯೂಸಲ್ಲಿ ಹೇಳ್ತಾ ಇದ್ರು. ಹೌದು, ನೀವ್ಯಾರು? ಅವ್ರು ಎಲ್ಲಿದ್ದಾರೆ? ನಾನು ಅವ್ರು ನೋಡ್ಬೋದಾ? ನೋಡ್ಬೋದು. ವಾರ್ಡ್ ನಂಬರ್ 403 ಇದ್ದಾರೆ, ಮೊದಲನೇ ಬೆಡ್. ಹೋಗಿ ನೋಡಿ. ಥ್ಯಾಂಕ್ ಯು. ಇದ್ಯಾಕೆ ಇವತ್ತು ಇನ್ಸ್ಪೆಕ್ಟರ್ ನನ್ನ ನೋಡ್ತಾ ಇರೋ ರೀತಿನೇ ಬೇರೆ ಇದೆಯಲ್ಲ? ನಮಸ್ಕಾರ ಇನ್ಸ್ಪೆಕ್ಟ್ರೆ. ನಮಸ್ಕಾರ, ಕೂತ್ಕೊಳ್ಳಿ. ಶಾಂತನು ವಿಷಯ ಮಾತಾಡೋಣ ಅಂತ ಬಂದೆ. ಸಿಕ್ಕಾಕೊಂಡ ಅವನು? ನನಗೆ ಗೊತ್ತಿತ್ತು ಅವನು ಸಿಕ್ಕಾಕೊಂಡ್ರಲ್ಲ ಅಂತ. ಸರ್, ನನ್ನ ಮಾತು ನಂಬಿ ಸರ್. ಆ ವಿಷ್ಣು ಬರೆದ ದೊಡ್ಡ ನಾಟಕ ಸರ್. ಸರ್, ನಾನು ಒಳ್ಳೆಯವನಲ್ಲ, ಒಪ್ಕೋತೀನಿ. ಆದರೆ ಆ ವಿಷ್ಣು ಬರೆದು ತುಂಬ ಕೆಟ್ಟವರು ಸರ್. ಅವ್ರು ನಿಮಗೆ ದಾರಿ ತಪ್ಪಿಸ್ತಾ ಇದ್ದಾರೆ. ಅವ್ರು ಏನು ಹೇಳ್ತಾರೆ ಗೊತ್ತಾ ಸರ್? ನಿನ್ನ ಬಗ್ಗೆ ಇಲ್ಲದೆ ಇರೋ ಕಥೆಗಳನ್ನ ಹೇಳಿ ಅವ್ರಿಗೆ ನಂಬಿಸ್ಬಿಡ್ತೀನಿ. ಇನ್ಸ್ಪೆಕ್ಟರ್ ನಾನು ಏನೇ ಹೇಳಿದ್ರು ಕೇಳ್ತಾರೆ. ನೀನೊಬ್ಬ 420 ಅಂತ ಹೇಳ್ತೀನಿ, ನಿಮಗೆ ಚಳ್ಳಿ ಹಣ್ಣು ತಿನ್ನಿಸ್ತಿದ್ದೀನಿ ಅಂತ ಹೇಳಿ ಒಳಗಾಡಿಸ್ಬಿಡ್ತೀನಿ ಅಂತ ಹೆದರಿಸ್ತಾರೆ ಸರ್. ಅವನು ಒಬ್ಬ ದೊಡ್ಡ 420 ಸರ್. ನೋಡಿ ನಿಮಗೆ ಹೇಗೆ ಚಳ್ಳಿ ಹಣ್ಣು ತಿನ್ನಿಸ್ಬಿಟ್ಟ ಅಂತ. ಅವನನ್ನ ಒದ್ದು ಒಳಗಡೆ ಹಾಕಿ ಸರ್. ಅವನ ಕತೆ ಒಂದಲ್ಲ ಎರಡಲ್ಲ, ಹೇಳೋಕೆ ಶುರು ಮಾಡಿದ್ರೆ ಮುಗಿಯೋದೇ ಇಲ್ಲ. ಇನ್ನೂ ಏನೇನು ಹೇಳಿದಾರೆ ಗೊತ್ತಾ ಸರ್? ಈಗ ನೀವು ಹೇಳಿದ್ರಲ್ಲ ಬಸ್ ಸ್ಟ್ಯಾಂಡು, ರೈಲ್ವೆ ಸ್ಟೇಷನ್ ಅಂತ, ಇದೆಲ್ಲ ಅವರೇ ಕ್ರಿಯೇಟ್ ಮಾಡ್ಕೊಂಡಿರೋ ನಾಟಕ ಸರ್. ಸರ್, ನಿಮಗೆ ನನ್ನ ಮೇಲೆ ಸಿಕ್ಕಾಪಟ್ಟೆ ಕೋಪ ಬರಲಿ ಅಂತ ಈ ರೀತಿ ಸುಳ್ಳು ಹೇಳ್ತಾ ಇದ್ದಾರೆ ಸರ್. ಬಸ್ ಸ್ಟ್ಯಾಂಡು, ರೈಲ್ವೆ ಸ್ಟೇಷನ್ ಅಂತ ನಿಮ್ಮನ್ನು ಚೆನ್ನಾಗಿ ಸುತ್ತಾಡಿಸ್ಬಿಡ್ತೀವಿ, ನಿಮಗೆ ನನ್ನ ಮೇಲೆ ಸಿಕ್ಕಾಪಟ್ಟೆ ಕೋಪ ಬಂದಿರುತ್ತೆ, ನನ್ನನ್ನು ಚೆನ್ನಾಗಿ ಬೆಂಡತ್ತೀರಾ ಅಂತ ಅವರೇ ಸರ್ ಹೇಳಿದ್ದು. ಈಗ ನೀವು ಬಸ್ ಸ್ಟ್ಯಾಂಡು, ರೈಲ್ವೆ ಸ್ಟೇಷನ್ ಸುತ್ತಾಡ್ಕೊಂಬಂದ್ರ ಸರ್? ಹಾಂ, ಇಲ್ಲ ಶಾಂತನು. ಸರ್, ಬೆಡ್ರೂಮಿಂದ ಬಾತ್ರೂಮ್ ಹೋಗೋದಕ್ಕೆ ನನ್ನ ತಾಯಿ ಸಪೋರ್ಟ್ ತಗೊಳ್ಳೋ ನಾನು ರೈಲ್ವೆ ಸ್ಟೇಷನ್ಗೆ ಹೇಗೆ ಹೋಗಲಿ ಸರ್? ನೋಡಿ, ನಿನ್ನೆ ರಾತ್ರಿ ನಿಮ್ಮನ್ನ ಎಲ್ಲೆಲ್ಲಿ ಸುತ್ತಾಡಿಸ್ಬಿಟ್ಟ ಅಂತ. ರೈಲ್ವೆ ಸ್ಟೇಷನು, ಬಸ್ ಸ್ಟ್ಯಾಂಡು. ನಿಮ್ಮ ಪುಣ್ಯ ನೀವು ಏರ್ಪೋರ್ಟು ಬಂದ್ರಿಗೆ ಹೋಗಲಿಲ್ಲ. ನನ್ನ ವಿಷಯ ಬಿಡಿ ಇನ್ಸ್ಪೆಕ್ಟರ್. ನೀವು ಇನ್ಸ್ಪೆಕ್ಟ್ರು, ನಿಮ್ಮನ್ನ ಆ ಲೆವೆಲಿಗೆ ಆಟ ಆಡಿಸಿದಾನೆ ಅಂದರೆ ಅವನು ಎಂಥ ಐನಾತಿ ನನ್ನ ಮಗ ಇರಬೇಕು, ನೀವೇ ಹೇಳಿಬಿಡಿ. ಸರಿಯಾಗಿ ಫುಲ್ ಮಾಡ್ಬಿಟ್ಟ ನಿಮ್ಮನ್ನ. ಈ ವಿಷ್ಣು ಬರೋದಜ್ಜಿ ಎಲ್ಲ ಶಾಂತನು ಹೇಳ್ದಾಗೆ ಹೇಳ್ತಿದ್ದಾರಲ್ಲ. ಇವನು ಹೀಗೆ ಹೇಳ್ತಾನೆ ಅಂತ ಶಾಂತನಿಗೆ ಮುಂಚೆನೇ ಹೇಗೆ ಗೊತ್ತಿರೋಕ್ಕೆ ಸಾಧ್ಯ? ಶಾಂತನು ಹೇಳ್ತಿರೋದೇ ಸತ್ಯ ಇರಬೇಕು. ಬೆಳ್ಳಗಿರೋರು ಹೇಳಿದ್ರೆ ಸತ್ಯ ಅನ್ಕೋತೀವಿ ನಾವು, ಕಪ್ಪುಗಿರೋರು ಹೇಳಿದ್ರೆ ಸುಳ್ಳು ಅನ್ಕೋತೀರಲ್ಲ ಸರ್. ಇನ್ನೂ ನನ್ನ ಮೇಲೆ ಅವ್ರು ಏನೇನು ಕತೆ ಕೊಡ್ತಾರೆ ಗೊತ್ತಾ ಸರ್? ಬೇಕಿದ್ರೆ ನಾನೇ ಅವ್ರ ಮನೆಗೆ ಹೋಗಿದ್ದೆ, ಅವ್ರನ್ನ ಬಾತ್ರೂಮಲ್ಲಿ ಕೂಡ ಹಾಕಿದ್ದೆ, ರಾತ್ರಿ ಇಡೀ ಬಾತ್ರೂಮಲ್ಲೇ ಇದ್ದೆ, ಬೆಳಿಗ್ಗೆ ರಿಷಿಕಾ ಬಂದು ಬಾಗು ತೆಗಿಯೋವರೆಗೂ ನಾನು ಹೊರಗಡೆ ಬರೋಕ್ಕಾಗಿಲ್ಲ ಅಂತ ಬೇಕಾದ್ರೂ ನಿಮ್ಮ ಹತ್ರ ಒಂದು ಕತೆ ಕಟ್ತಾರೆ ಅವರು. ನಿನ್ನೆ ರಾತ್ರಿ ನಮ್ಮ ಮನೆಗೂ ಬಂದಿದ್ದ, ನನ್ನನ್ನು ಬಾತ್ರೂಮ್ ತಳ್ಳಿ ಲಾಕ್ ಮಾಡಿಬಿಟ್ಟ. ಇಡೀ ರಾತ್ರಿ ನಾನು ಬಾತ್ರೂಮ್ನಲ್ಲಿ ಕಳೆದಿದ್ದೇನೆ ಗೊತ್ತಾ?
ಇನ್ಸ್ಪೆಕ್ಟರ್ ಒಬ್ಬ ದಡ್ಡ ಅಂದರು ಸರ್, ಪೆದ್ದ ಅಂದರು ಸರ್. ನಾವೇನೇ ಕತೆ ಹೇಳಿದ್ರು ಅವನು ನಂಬಿಡ್ತಾನೆ, ಅವನೊಬ್ಬ ದೊಡ್ಡ ಬಫೂನ್ ಅಂತ ಹೇಳಿದ್ರು ಸರ್. ಇವತ್ತು ಸಂಜೆ ನಮ್ಮ ಮನೆಗೆ ಬಂದು ನನ್ನನ್ನು ಹೆದರಿಸಿ ಹೇಳ್ಬಿಟ್ಟು ಹೋಗಿದ್ದು ಸರ್. ಅವ್ರು ಹೋಗುವಾಗ ಅವ್ರ ಮೊಬೈಲ್ನ ನಮ್ಮ ಮನೆಯಲ್ಲೇ ಮರ್ತು ಹೋದ್ರು. ಇಲ್ಲಾಂದರೆ ಅವ್ರ ಮೊಬೈಲ್ ನನ್ನ ಕೈಲಿ ಹೇಗೆ ಬರುತ್ತೆ ಸರ್? ತಗೊಳ್ಳಿ ಸರ್. ಸಾಲದು ಅಂತ ನಿನ್ನೆ ರಾತ್ರಿ ನಮ್ಮ ಮನೆಗೆ ಬಂದಾಗ ನನ್ನ ಮೊಬೈಲ್ನ ಎತ್ತಾಕೊಂಡು ಹೋಗಿದ್ದಾನೆ. ನಿಮ್ಮನ್ನು ಅವನು ಇನ್ಸ್ಪೆಕ್ಟರ್ ಅನ್ಕೊಂಡಿಲ್ಲ, ಒಬ್ಬ ಬಫೂನ್ ಅನ್ಕೊಂಡಿದ್ದಾನೆ. ದಡ್ಡ, ಒಬ್ಬ ಶತದಡ್ಡ ಇನ್ಸ್ಪೆಕ್ಟರ್ ಅನ್ಕೊಂಡಿದ್ದಾನೆ ನಿಮ್ಮನ್ನು ಅವನು. ಬಿಡಬೇಡಿ ಇನ್ಸ್ಪೆಕ್ಟರ್, ನೀವು ಅವನನ್ನ ಬಿಡಬೇಡಿ, ಒಳಗಡೆ ಹಾಕಿ, ಹಿಡಿದು ಜೈಲ್ ಒಳಗಡೆ ಹಾಕಿ ನೀವು. ಶಟ್ ಅಪ್ ಮಿಸ್ಟರ್ ವಿಷ್ಣು ಭಾರದ್ವಾಜ್.